ಇದಕ್ಕೆ ಡೆವಲಪ್ಮೆಂಟ್ಗೆ ಅಷ್ಟೇ ದುಡ್ಡು ಖರ್ಚಾಗ್ತದೆ. ಬರೀ ಸೈಟ್ ಮಾಡಕ್ಕ ನೀವೆಲ್ಲ ಸೈಟ್ಗೆ ಲೆಕ್ಕ ಹಾಕಿ ಹೋಗೋದಷ್ಟೇ. ಸೈಟ್ಗೆ ಎಷ್ಟೇ ಅಂತ ಹಂಗೆಲ್ಲ ಮಾಡಕ್ಕಾಗಲ್ಲ. ಅಲ್ಲಿಂದ ನೈಸ್ ರೋಡ್ ಇಂದ ಲಿಂಕ್ ಕೊಡ್ಬೇಕು, ಬೆಂಗಳೂರು ಮೈಸೂರು ರೋಡ್ ಇಂದ ಲಿಂಕ್ ಕೊಡ್ಬೇಕು, ಕನಕಪುರ ರೋಡ್ ಇಂದ ಲಿಂಕ್ ಕೊಡ್ಬೇಕು, ಅಲ್ಲಿಂದ ಅಕ್ವಿಷನ್ ಮಾಡ್ಕೊಂಡ್ ಬರ್ಬೇಕು. ಅದಾದ್ಮೇಲೆ ಇದಕ್ಕೆ ಎಷ್ಟು ಪವರ್ ಬೇಕು ಏರಿಯಾಗೆ ಅಂತ ಪವರ್ ಸ್ಟೇಷನ್ ಹಾಕ್ಬೇಕು. ಅದಾದ್ಮೇಲೆ ನೀರ್ ತರಬೇಕು. ಸುಮ್ನೆ ಸೈಟ್ ಅಂತ ಕೊಡಕ್ಕಾಯ್ತಿತ್ತಾ? ಯಾರೋ ಬೇರೆ ಲೇಔಟ್ ಮಾಡ್ತಾವನಲ್ಲ ಹಳ್ಳಿಲಿ, ಹಂಗ್ ಮಾಡಕ್ಕಾಯ್ತಿತ್ತಾ? ಹಂಗ್ ಮಾಡಕ್ಕಾಗಲ್ಲ. ಅದಕ್ಕೆ ಏನೇನ್ ಇಂಡಸ್ಟ್ರಿ ಪವರ್ ಬೇಕು, ನೀರ್ ಬೇಕು, ಸಿವೇಜ್ ಬೇಕು, ರೋಡ್ ಕನೆಕ್ಟಿವಿಟಿ ಬರ್ಬೇಕು. ಆಗ ನಿಮ್ ಸೈಟ್ ಅಂತ ಕರೀತಾರೆ ಹೊತ್ತು. ಇಲ್ಲಾಂದ್ರೆ ಯಾವನು ಹಳ್ಳಿಲಿ ಲೇಔಟ್ ಮಾಡ್ದಂಗೆ, ಮಂಜ ಲೇಔಟ್ ಮಾಡ್ದಂಗ, ಇನ್ನೊಬ್ಬ ಲೇಔಟ್ ಮಾಡ್ದಂಗ ಆಯ್ತದೆ. ಬೈರ್ಮಂಗಲ ಲೇಖಗೂ ಅದಕ್ಕೆಲ್ಲ ಒಂದು ಹೊಸ ಮಾಡ್ಬೇಕು. ಈಗ ಅದನ್ನ ಇವ್ರು ಹೇಳ್ದಂಗೆ ಯಾರು ರೈತರು ತಗೋಬಾರ್ದು ಅಂತ ರೆಡ್ ಝೋನ್ ಅಂತ ಮಾಡ್ಬೇಕು. ಯಾರು ಏನು ಅದನ್ನ ಡೆವಲಪ್ಮೆಂಟ್ ಮಾಡಕ್ ಆಗ್ಲಿಲ್ಲ. ಪಾಪ ಮೊನ್ನೆ ಅವರು ಬಂದಿದ್ರು, ಅವ್ರಿಗೆಲ್ಲ ಅರ್ಥ ಆಯ್ತು. ರೈತರೆಲ್ಲ ಯಾರ ಬಂದ್ರು, ಅವ್ರಿಗೆಲ್ಲ ಅರ್ಥ ಆಯ್ತು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ರಾಜಕೀಯದಲ್ಲಿ ಬೆಳೆಸ್ಕೊಂಡಿದ್ದಾರೆ, ಅವ್ರು ಈಗ ನಾನು ತಮ್ಗೆಲ್ಲ ಕೇಳೋದಿಷ್ಟೇ. ಇದು ಈ ಸ್ಟೇಜ್ಗೆ ಹಿಂದೆ ಸಿದ್ದರಾಮಯ್ಯನವ್ರ ಕಾಲದಲ್ಲೂ ನಡೀತು. ಸುರೇಶ್ನೇ ಚೇರ್ಮನ್ ಮಾಡ್ಕೊಂತ ಹೇಳಿದ್ರು. ಬಾಲಕೃಷ್ಣ ಗೊತ್ತಿರಲ್ಲ, ಅವ್ರು ಕೇಳಿದ್ರು ಸುರೇಶೇ ಚೇರ್ಮನ್ ಆಗ್ಲಿ ಇದಕ್ಕೆ ಅಂತ ಜಾರ್ಜ್ ಕೇಳಿದ್ರು. ಅಂದ್ರೆ ಈ ರೈತರನ್ನೆಲ್ಲ ಬಗೆಹರಿಸಿ ನಾನ್ ಬೇಡಪ್ಪ ಅಂತಂದೆ, ಬೇಕಾದ್ರೆ ಮಂಜೂರ್ ಮಾಡೋಣ ಅಂತ ಅಂದೆ. ಇದೇ ಮಂಜೂರ್ ಚೇರ್ಮನ್ ಮಾಡೋಣ ಅಂತ ಹೇಳಿದ್ರೆ ನನಗ. ಆಗ ನಮ್ಮ ಪಾರ್ಟಿಲಿ ಇದ್ದ ಅವ್ನು ಮಂಜ. ಆಮೇಲೆ ಅವ್ರು ಒಪ್ಲಿಲ್ಲ. ಅದ್ ಯಾಕೆ ಒಪ್ಲಿಲ್ಲ ಗೊತ್ತಿಲ್ಲ ನನ್ಗೆ. ಇಲ್ಲ ಇವ್ನು ಬೇಡ, ನಲ್ಲಿ ಲೋಕಲ್ ಏಜೆಂಟ್ ಇವನು, ಜಮೀನ್ ವ್ಯವಹಾರ ಮಾಡ್ತಾ ಇದ್ದಾನೆ, ರೈತರಿಗೆ ನ್ಯಾಯ ಬರೋಕ್ಕಾಗಲ್ಲ ಅಂತ ಜಾರ್ಜ್ ಒಪ್ಲಿಲ್ಲ. ಅವನು ರಿಯಲ್ ಎಸ್ಟೇಟ್ ಅಲ್ಲ ಅವನೇ. ನಿಮ್ ಸುರೇಶ್ ಏನ್ ರಿಯಲ್ ಎಸ್ಟೇಟ್ ಇರ್ಲಿಲ್ಲ, ಅವ್ರು MP ಇರ್ತಾರೆ, ಅದು ಗೌರವ ಇರ್ತದೆ. ಇವನ್ ಬೇಡ, ಇವನ್ ಆಲೆ ಸೈಟ್ ತಗೊಂಡು ಮಾಡೋದು ತಿರ್ಗಾ ರೈತರು ಸ್ಕ್ಯಾಂಡಲ್ ತರ ಆಗೋಗ್ತದೆ ಅಂತೇಳಿ ಅದಕ್ಕೆ ಅವ್ರು ಒಪ್ಲಿಲ್ಲ. ಆಮೇಲೆ ಕೊನೆಗೆ ಸುಮ್ಮನೆ ಯಾಕೆ ಒಳಗಡೆ ಆಗ್ತದೆ ಅಂತ ಅಂದ್ರೆ ಮೆಂಬರ್ ಅಂತ ಮಡಗಿದೀನಿ ಅಂತಾರೆ. ಸ್ವಲ್ಪ ಗೌರವಕ್ಕಿರ್ಲಿ, ನಾಳೆ ಬೆಳಿಗ್ಗೆ ಮೀಟಿಂಗ್ ಕೂತ್ಕೊಳ್ಳಕ್ಕೆ ಮಾಡಕ್ಕೆ ಇವನು ಯಾರು ಬಂದು ಕೂತ್ಕೊಂಡ ಅದಂತ ಅಂದ್ಬಿಟ್ಟು ಸುಮ್ಮನೆ ಮೆಂಬರ್ ಸೇರಿಸಿ ಈಗ ಏನೇ ತೀರ್ಮಾನ ಮಾಡೋದು ಇವತ್ತೆಲ್ಲ ತೀರ್ಮಾನ ಮಾಡಿದ್ವಿ. ಈ ರಾಮನಗರ ಜಿಲ್ಲೆಯಿಂದ ಫಸ್ಟ್ ನೀವೆಲ್ಲ ರಾಮನಗರ ತರ ಕಲಿತಿರ್ತಾನೆ. ನಿಮ್ಗೆ ಚನ್ನಪಟ್ಟಣ ನಂಟ್ರವ್ರು ಇರ್ತಾನೆ, ಕನಕಪುರ ನಂಟ್ರಲ್ಲ ಇರ್ತಾನೆ, ಮಾಗಡಿಲ್ ನಂಟ್ರವ್ರು ಇರ್ತಾನೆ. ರಾಮನಗರ ಜಿಲ್ಲೆಯಿಂದ ದಕ್ಷಿಣ ಜಿಲ್ಲೆ ಅಂತ ಮಾಡಿದ ತಕ್ಷಣ ನಿಮ್ ಆಸ್ತಿ ಬೆಲೆ ಎಷ್ಟಾಯ್ತು ಅಂತ ಲೆಕ್ಕ. ನಾವೇನ್ ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ. ಮೊದ್ಲು ನಾವೆಲ್ಲ ಬೆಂಗಳೂರು. ಈಗ ನಾನ್ ಜಿಲ್ಲಾ ಪಂಚಾಯತಿ ಮೆಂಬರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಮೆಂಬರು. ನಮ್ದು ಬೆಂಗಳೂರು ಜಿಲ್ಲೆನೆ ನಮ್ ಲೆಕ್ಕ. ನಮ್ಮ ಇದು ಮೇಕೆದಾಟ್ ಗಂಟ, ಈ ಕಡೆ ಚನ್ನಪಟ್ಟಣ ಬಾರ್ಡರ್, ಮದ್ದೂರು ಬಾರ್ಡರ್ ಗಂಟ, ಈ ಕಡೆ ಇದು ಹುಲಿದುರ್ಗ ಗಂಟ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರೇ. ತಮಿಳುನಾಡು ಬಾರ್ಡರ್ ಗಂಟ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರೇ. ಅದನ್ನ ಏನೋ ಭಾಗ ಮಾಡಿ ಮಾಡಾಯ್ತು. ಈಗ ಕನಕಪುರ ಕ್ಷೇತ್ರ ಇತ್ತು, ನಾನು ಬಡದಾಡ್ಬೋದೈತಲ್ಲ ಕನಕಪುರ ಕ್ಷೇತ್ರ ಅಂತಾಗ ನಾನು ಮೆಂಬರ್ ಇದ್ದಾಗ ನಾನ್ ಬೇಡ ಇದ್ರ ಕನಕಪುರ ಕ್ಷೇತ್ರ ತೆಗೀರಿ, ಅದನ್ನ ಬೆಂಗಳೂರು ಗ್ರಾಮಾಂತರ ಅಂತ ನಾವು ಮಾಡ್ತೇವೆ. ಅದಕ್ಕೊಂದು ಗೌರವ ತಾನೆ, ಬೆಂಗಳೂರು ಗ್ರಾಮಾಂತರ ಅಂತ ಅನ್ನೋದೊಂದು ಗೌರವ ತಾನೆ. ಬೆಂಗಳೂರು ಬ್ರ್ಯಾಂಡ್ ಅಂತ ಮಾಡಿದೆ. ಈಗ ಅದಕ್ಕೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಏನೇನೋ ತಗರಾಲೆಲ್ಲ ಹಾಕಿದ್ರು. ನಾನು ಅದಕ್ಕೆಲ್ಲ ಜಗ್ಗಕ್ಕೆ ಹೋಗ್ಲಿಲ್ಲ ನಾನು. ಆಯ್ತು, ಬೆಂಗಳೂರು ಅಂತ ಆಯ್ತು. ಈಗ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಿನ್ನೆ ಪರಮೇಶ್ವರ್ ಹೇಳ್ತಿದ್ರು, ನಮ್ಮ ಡಾಕ್ಟರ್ ಪರಮೇಶ್ವರ್, ನಾನು ಏನೋ ಮಾಡಿ ತುಮಕೂರು ಸೇರಿಸ್ಬಿಡಪ್ಪ ನೀನ್ ಮಾಡ್ಕೊಳಕ್ಕೆ ಅಂತ ಅವ್ರು ನನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರು. ತುಮಕೂರಲ್ಲಿ ರಾಮನಗರ ಇಲ್ಲ. ಅವ್ರಿಗೆ ಯಾಕೆ ಅರ್ಥ ಆಗಲ್ಲ, ಎಲ್ಲ ಅರ್ಥ ಆಗ್ತದೆ. ಏನ್ ಅಲ್ಲಿಂದ ಬಂದು ಇಲ್ಲಿ ಜಮೀನ್ ತಗೊಳ್ಳೋನ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಈಗ ಅವ್ರು ಕೇಳ್ತಾವ್ರೆ, ಎಲ್ಲಿ ಮಾಗಡಿಯವರು, ಮಾಗಡಿ ಏನು ತುಮಕೂರವರು, 70 ಕಿಲೋಮೀಟರ್, 70 ಕಿಲೋಮೀಟರ್, 72 ಕಿಲೋಮೀಟರ್. ಅಲ್ಲಿಂದ ಸೇರ್ಸಿದ್ಮೇಲೆ ತಿರ್ಗಾ ಪಾವಗಡ ಗಂಟ ಬೆಂಗಳೂರು ಅಂತ ಕೇಳ್ತಾರೆ. ಇಲ್ಲಿ ಅವ್ರು ಕೇಳತ್ತ ತಪ್ಪೇನಲ್ಲ. ಅಂದ್ರೆ ಅವ್ರಿಗೆ ನಮ್ಮ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ನಮ್ಮ ಮೌಲ್ಯ, ನಮ್ಮ ತೀರ್ಮಾನ, ನಮ್ಮ ವಿಚಾರಧಾರೆಗಳು ಏನು ಅಂತ ತೀರ್ಮಾನ ಆಗಿದೆ. ಮೆಡಿಕಲ್ ಕಾಲೇಜ್ ಅಂತ ಮಾಡಿಸುದು, ಏನಾರದಕ್ಕೊಂದು ಜೀವ ಬಂತ. ಮಧ್ಯ ಅವನು ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲ, ನಮ್ಮ ನಂಟ ರಾಮಯ್ಯನ, ಅವ್ನ ಜಮೀನ್ ಮಾತ್ರ ಬಿಟ್ಬಿಟ್ರು. ಅವ್ರ ಜಮೀನ್ ಮಾತ್ರ ಮಧ್ಯ ಬಿಟ್ಬಿಟ್ಟವ್ರೆ, ಬೇರೆ ಜಮೀನೆಲ್ಲ ಅಕ್ವೈರ್ ಮಾಡವ್ರೆ. ಅದು ನಂಗೆ ಬಿಟ್ಬಿಟ್ರು. ಈಗ ನಾರ್ದಕ್ಕೆ ಏನೋ ಒಂದು ಜೀವ, ಒಂದು ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಮಾಡಿ
ಅಲ್ಲೊಂದು ಮೆಡಿಕಲ್ ಕಾಲೇಜ್ ಬಂತು. ಈ ಕನಕಪುರದಲ್ಲಿ ಮಾಡಿಸಿದೀನಿ. ದಯಾನಂದ ಸಾಗರ್ ಕಾಲೇಜ್ ಒಂದು ಬಂತು, ನಿಮ್ ರಾಮನಗರ ಕ್ಷೇತ್ರ ದಯಾನಂದ ಸಾಗರ್ ಕಾಲೇಜ್ ಬಂತು. ಚನ್ನಪಟ್ಟಣದಲ್ಲಿ ಒಂದು ಕಾಲೇಜ್ ಪರ್ಮಿಷನ್ ಕೊಟ್ಟಿದ್ದೀವಿ. ಚಾಮುಂಡೇಶ್ವರಿ 4 ತಾಲೂಕಿಗೆ 4 ಮೆಡಿಕಲ್ ಕಾಲೇಜ್ ಮಾಡಿಸಿದ್ವಿ. ಯಾಕೆ ಇದು ಅಂತಂದ್ರೆ ಎಲ್ಲ ಬೆಂಗಳೂರು ಏನಾಗ್ತದೆ, ಈ ಡ್ರೈವರ್ಗಳೆಲ್ಲ ದುಡ್ಡು ಕೊಟ್ಬಿಟ್ಟು ಈ ಹಾಸ್ಪಿಟ್ಲ್ ಅವರು 1 1000 2,000 ಕೊಟ್ಬಿಟ್ಟು ಯಾವ ಪೇಷಂಟ್ಸ್ ಹತ್ರ ಅವ್ರ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ ಕಲೆಕ್ಷನ್. ಅವ್ರ ಆಕ್ಸಿಡೆಂಟ್ ಆಗ್ಲಿ ಹುಷಾರ್ ಕೆಟ್ಲೆ ಇದೇ ಕೇಸು. ಹಂಗೆ ಮಾಡೋರು. ಅದಕ್ಕೆ ನಾನು ದುಡ್ಡು ಕೊಟ್ಟು ಬಾಳ ಬಂದವ್ರಿಗೆ 25,000 ಕೊಡ್ಬೇಕು, 5,000 ಕೊಡು, 1,00,000 ಕೊಡ್ಬೇಕು. ಏನ್ ಮಾಡೋಣ ನಾವು? ಕೊನೆಗೆ ಬಡದಾಡಿ ಏನ್ ಮಾಡಿದ್ರು ಚಿಂತೆ ಇಲ್ಲ, ಎಲ್ಲಾ ಕಡೆನೂ ಒಂದು ಹಾಸ್ಪಿಟಲ್ ಆಗ್ಲಿ ಅಂತ ಅಂದ್ಬಿಟ್ಟು ಇನ್ನು ಅದನ್ನ ಹಾಸ್ಪಿಟಲ್ ಮಾಡ್ತೀವಿ. ಯಾಕೆಂದ್ರೆ ಮೂಲ ಏನಪ್ಪಾ ಅಂದ್ರೆ ನಮ್ಗೆ ಜನರಿಗೆ ವಯಸ್ಸಾದ್ಮೇಲೆ ಈಗ ನನಗೆ ಬೇಕಲ್ಲ, ಈಗ ಡಾಕ್ಟ್ರು 50, 45, 50 ಆದ್ಮೇಲೆ ಎಲ್ಲ ಬೇಕಲ್ಲ. ಅಲ್ಲಿ ಹೋಗ್ತವೆ, ಕೂದಲು ಹೆಚ್ಚು ಕಮ್ಮಿ ಆಯ್ತದೆ, ಕಣ್ಣು ಹೆಚ್ಚು ಕಮ್ಮಿ ಆಯ್ತದೆ, ಕಾಲು ಹೆಚ್ಚು ಕಮ್ಮಿ ಆಯ್ತದೆ, ಇವೆಲ್ಲ ಪತ್ತ ಇದಾವಲ್ಲ. ಅದಕ್ಕೆ ಮೂಲ ನನ್ಗೆ ಗೊತ್ತಾಯ್ತು, ಪ್ರತಿ ತಿಂಗಳು ಹೆಚ್ಚು ಕಮ್ಮಿ ಒಂದು 5 ಲಕ್ಷ ರೂಪಾಯಿ ಬರೀ ಹಾಸ್ಪಿಟಲ್ಗೆ ಅಂದ್ರೆ ಪೇಷಂಟ್ಗಳು ಪಾಪ ಏನ್ ಮಾಡ್ತೀರಿ ಪಾಪ ಬಡತನದಲ್ಲಿ. ನಾವು ಮನೆಗೆ ಬಂದವರು, ಮನೆಗೆ ಹುಡ್ಕೊಂಡು ಬಂದವ್ರು ಕೊಡ್ಲೇಬೇಕಲ್ಲ. ಹಿಂಗಿದೆ ಸೇರಿಸ್ಬಿಟ್ಟಿದೀವಿ, ಹಾಸ್ಪಿಟ್ಲ್ ಬಿಲ್ ಕಟ್ಟಬೇಕು, ಔಷಧಿ ಇಲ್ಲ ಅಂತ ಏನು ಈ ತರ ಏನಾದ್ರು ಯಾವಾಗಾರು ಯೋಚನೆ ಮಾಡಿದ್ರ ಯಾರು? ನಾವ್ ಇದನ್ನ ಬಹಳ ದೂರದ ಆಲೋಚನೆ ಇಟ್ಟು ಈಗ ನಿಮ್ಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.